ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುದರ್ಶನ್. ಇವಾಗ ನನ್ನ ಜೊತೆ ಯಾರಿದ್ದಾರೆ ಅಂದರೆ ನಮ್ಮ ಸೋನು. ನಮ್ಮ ಮನೇಲಿ ಇವಾಗ ಯಾರೂ ಇಲ್ಲ, ಎಲ್ಲ ಧರ್ಮಸ್ಥಳಕ್ಕೆ ಅಂತ ಹೋಗಿದ್ದಾರೆ. ಅದಕ್ಕೋಸ್ಕರ ಇವಾಗ ಸೋನು ಫುಲ್ ಗೊಳೋ ಅಂತ ಅಳ್ತಿದೆ. ಇವಾಗ ನಾನು ಸೋನುಗೆ ಸಮಾಧಾನ ಮಾಡಿಕೊಂಡು ನಾನು ಮನೆಯಲ್ಲೇ ಕುತ್ಕೊಂಡಿದ್ದೀನಿ. ನಾನು ಹಿಂಗೆ ಮನೆಯಲ್ಲೇ ಕುತ್ಕೊಂಡಿರ್ಬೇಕಾದ್ರೆ ನಮ್ಮ ಮನೆಗೆ ಇಬ್ಬರು ವ್ಯಕ್ತಿಗಳು ಬಂದರು. ಯಾರಪ್ಪ ಅದು ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ಸ್ ಆಫ್ ಮೈ ಲೈಫ್ ಅಂತಲೇ ನಾನು ಅವ್ರನ್ನ ಕರಿಬೋದು. ಇವಾಗ ನನ್ನ ಜೊತೆ ಯಾರ್ಯಾರಿದ್ದಾರೆ ಅಂತ ನಾನು ಇವಾಗ ನಿಮಗೆ ನೋಡಿಸ್ತೀನಿ. ದಯವಿಟ್ಟು ಒಂದ್ಸತಿ ನೋಡಿ. ಇಬ್ರು ಮೈನ್ ಇಂಪಾರ್ಟೆಂಟ್ ಪರ್ಸನ್ಸ್ ಆಫ್ ಮೈ ಲೈಫ್ ಇದ್ದಾರೆ ನನ್ನ ಜೊತೆ ಇವಾಗ. ಅದು ಯಾರು ಅಂತ ನಾನು ಇವಾಗ ನಿಮಗೆ ನೋಡಿಸ್ತೀನಿ. ದಯವಿಟ್ಟು ಒಂದ್ಸತಿ ನೋಡ್ಕೊಂಡ್ ಬನ್ನಿ. ನೋಡಿ ಗೈಸ್, ಯಾವ ಥರ ಮಕ ಮುಚ್ಚಿಟ್ಕೊಂಡಿದ್ದಾರೆ ಇಬ್ರು. ಇಬ್ರು ಒಳ್ಳೆ ಹೆಂಗಿದ್ದಾರೆ ನೋಡಿ. ಕೇಳಿದ್ರೆ ಇವಾಗ ನನಗೆ ಏನು ಶೂಟ್ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತ ನನಗೆ ಗೊತ್ತಾಗ್ತಿಲ್ಲ. ತೆಗ್ಯೋ ಮಗ. ಅಲ್ಲಿ ನೋಡಿ ಗೈಸ್, ಪಿಲ್ಲೋ ಮಾತ್ರ ಅಡ್ಡ ಇಟ್ಕೊಂಡಿದ್ದಾರೆ ಅಂತ ಅನ್ಕೊಂಡೆ. ಬಟ್ ಇಲ್ಲಿ ನೋಡಿದ್ರೆ ಶರ್ಟ್ ಕೂಡ ಮಕ ಕವರ್ ಮಾಡ್ಕೊಂಡಿದ್ದಾನೆ ಶರ್ಟಲ್ಲಿ. ಇವನು ಸೇಮು. लेकिन ये साला कर क्या रहा है यहाँ पे? ಅಲ್ಲಿ ನೋಡಿ, ಶರ್ಟ್ ಒಳಗಡೆ ಕೈ ಹಾಕೊಂಡು ಏನೋ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದೀವಿ ಅಂತ ಅಂದ್ರೆ, ಮನೆಯಲ್ಲಿ ಆರಾಮಾಗಿ ರಘು ದೀಕ್ಷಿತ್ ಸಾಂಗ್ಸ್ ಕೇಳ್ಕೊಂಡಿದೀವಿ. ಇವರಿಬ್ರು ಹೆಂಗೆ ಅಂದ್ರೆ, ಅದೇನೋ ಹೇಳ್ತಿರ್ತಾರೆ ಅಲ್ವಾ, ಲೈಫಲ್ಲಿದ್ರೆ ಸರಿಯಾಗಿರೋ ಒಬ್ಬ ಫ್ರೆಂಡ್ ಇರಬೇಕು ಅಂತ. ಬಟ್ ಆದರೆ ನನ್ನ ಲೈಫಲ್ಲಿ ಒಬ್ರಿಲ್ಲ ಗೈಸ್, ಇಬ್ಬರಿದ್ದಾರೆ. ಮತ್ತು ಇವರಿಬ್ಬರು ನನ್ನ ಖುಷಿಯಲ್ಲಿ, ನಗುವಲ್ಲಿ, ದುಃಖದಲ್ಲಿ ಎಲ್ಲದರಲ್ಲೂ ನನಗೆ ಜೊತೆಲಿ ಯಾರಪ್ಪ ಇರ್ತಾರೆ ಅಂದರೆ ಇವರಿಬ್ಬರೇನೆ. ಖಂಡಿತ ಡೆಫಿನೆಟ್ಲಿ ಇದ್ದೇ ಇರ್ತಾರೆ. ನನಗೆ ಏನಾದರೂ ಕಷ್ಟ ಬಂತು ಅಂದರೆ ಅವ್ರ ಕೈಯಲ್ಲಿ ಸಹಿಸ್ಕೊಳ್ಳೋದಕ್ಕೆ ಆಗಲ್ಲ. ಅದೇ ಥರ ಅವರಿಬ್ಬರಿಗೂ ಏನಾದರೂ ಕಷ್ಟ ಬಂತು ಅಂದರೆ ನನ್ನ ಕೈಲೂ ಕೂಡ ಸಹಿಸ್ಕೊಳ್ಳೋದಕ್ಕೆ ಆಗಲ್ಲ. ನಮ್ಮ ಫ್ರೆಂಡ್ಶಿಪ್ ಹೆಂಗಪ್ಪ ಅಂದರೆ 3 ಫೇಸಸ್ 1 ಸ್ಮೈಲ್, ಲೈಫ್ ಟೈಮ್ ಫ್ರೆಂಡ್ಶಿಪ್. 3 ಮಖಗಳು, ಒಂದೇ ನಗು, ಜೀವನ ಪೂರ್ತಿ ಸ್ನೇಹ. ನಮ್ಮ ಸ್ನೇಹವಿದು ಇರಲಿ ಶಾಶ್ವತ.